ಪ್ರಪಂಚದ ಇಂದಿನ ಹಲವು ಸಮಸ್ಯೆಗಳಿಗೆ ಕಾರಣ ಕೆಲವು ಹುಂಬು ಮನುಷ್ಯರ ಹುಚ್ಚುತನಗಳು, ಹಾಗೆಯೇ ಫೇಮಸ್ ಆಗ್ಬೇಕನ್ನೋ ಹುಚ್ಚು ಆಸೆಗಳು. ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತ ನಿಮಗೆ ಅನಿಸಬಹುದು. ಯಾಕೆಂದ್ರೆ ವೀಕ್ಷಕರೇ, ನೀವು ಇಲ್ಲೊಂದು ವಿಡಿಯೋ ಗಮನಿಸಿ. ಇಲ್ಲೊಬ್ಬ ವ್ಯಕ್ತಿ ಗಾಡಿಯಿಂದ ಇಳಿದು ದೇವರೇ ಪ್ರತ್ಯಕ್ಷ ಆಗಿರೋ ರೀತಿ ಕಾಡಿನ ಗಜರಾಜನಿಗೆ ಕೈ ಮುಗಿದು ಫೋಟೋ ಜೊತೆಗೆ ವಿಡಿಯೋ ಮಾಡಿದ್ದಾರೆ. ಅದೆಷ್ಟೋ ಜನರು ಗಾಡಿಯಲ್ಲಿ ಕೂತು ಆನೆಯನ್ನು ನೋಡಿದ್ರೆ ಇತ್ತ ಈ ವ್ಯಕ್ತಿ ನಾನೇ ರಾಜ ಅನ್ನೋ ರೀತಿ ಗಜರಾಜನ ಪಕ್ಕ ಬಂದು ವೈರಲ್ ಆಗಿದ್ದಾರೆ. ಅಲ್ಲ ವೀಕ್ಷಕರೇ, ವನ್ಯಜೀವಿಗಳ ಗುಣ ಸ್ವಭಾವಗಳು ಯಾವ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತದೆ ಎಂದು ಅಂದಾಜಿಸಲು ಸಾಧ್ಯವಿಲ್ಲ. ಮನೆಯಲ್ಲಿ ಸಾಕಿದ ಹಸುಗಳಲ್ಲಿಯೇ ಕೆಲವು ಹಾಯುವ ಹಾಗೂ ಒದೆಯುವ ಹಸುಗಳಿವೆ. ಅಂಥದ್ರಲ್ಲಿ ವನ್ಯಜೀವಿಗಳು, ಅದರಲ್ಲೂ ಆನೆಯಂತ ಆಕ್ರಮಣಕಾರಿ ಮನೋಭಾವ ಹೆಚ್ಚಿರುವ ವನ್ಯಜೀವಿಗಳಿಂದ ಆದಷ್ಟು ಅಂತರ ಕಾಯ್ದುಕೊಳ್ಳುವುದು ಅತ್ಯಗತ್ಯ. ನಿಯಮಾನುಸಾರ ಅರಣ್ಯದ ಒಳಭಾಗದಲ್ಲಿ ಕೆಳಗಿಳಿಯುವುದು, ಅರಣ್ಯದೊಳಗೆ ಹೋಗುವುದು, ವನ್ಯಜೀವಿಗಳ ಬಳಿ ಹೋಗುವುದು, ಅವುಗಳಿಗೆ ಆಹಾರ ನೀಡುವುದು, ಯಾವುದೇ ಬಗೆಯಲ್ಲಿ ಕೀಟಲೆ ಮಾಡುವುದು ಅಪರಾಧವೇ ಸರಿ.